ಜೇನಿನ ಗೂಡು ನಾನೆಲ್ಲ ಬೇರೆ ಯಾರು ಜೀವಿಲ್ಲ ಜೇನಿನ ಗೂಡು ನಾನೆಲ್ಲ ಬೇರೆ ಯಾರು ಜೀವಿಲ್ಲ ಜೇನಿನ ಗೂಡು ನಾನೆಲ್ಲ ಬೇರೆ ಯಾರು ಜೀವಿಲ್ಲ ಶ್ರೀಕಾಂತ, ನೀ ಹೋಗಿ ನಿನ್ನ ಬಟ್ಟೆಯನ್ನು ತೆಗೆದುಕೊಂಡು ಪಾಪ. ಆಯ್ತು ಅಪ್ಪ. ಪಾರ್ವತಿ, ಬೆಳೆದ ನಿಂತ ಮಗಳ ಮದುವೆಯನ್ನು ಮಾಡಿದರೆ ನಮ್ಮ ತಲೆ ಮೇಲೆ ಭಾರ ಕಮ್ಮಿ ಆಗುತ್ತದೆ. ಹೌದ್ರಿ, ಸೀತಾಳ ಮದುವೆ ಮಾಡಿ ಮುಗಿಸಿದ ನಂತರ ಶ್ರೀಕಾಂತನಿಗೂ ಪ್ರಶಾಂತನಿಗೂ ಮದುವೆ ಮಾಡಿದ್ರಿ ನಮ್ಮ ಚಿಂತೆ ಕಡಿಮೆ ಆಗುತ್ತೆ ರೀ. ಯಾರ್ದವ್ವ ಮದುವೆ? ನಿಮ್ಮ ತಂಗಿ ಸೀತಾಳದಪ್ಪ ಮದುವೆ. ಹೌವ, ನೀವು ಅದರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ನನ್ನ ಮುದ್ದಿನ ತಂಗಿ ಸೀತಾಳಿಗೆ ಒಂದು ವರವನ್ನ ನೋಡಿದ್ದೇನೆ. ಅಣ್ಣ, ಯಾರ್ದಣ್ಣ ಮದುವೆ? ಮತ್ತಿನ್ಯಾರ್ದ ತಂಗಿ? ನನ್ನ ಮುದ್ದಿನ ತಂಗಿ ಸೀತಾಳದ ಮದುವೆ. ಅಣ್ಣ, ನನ್ಗಿಷ್ಟು ಬೇಗ ಮದುವೆ ಬೇಡ ಅಣ್ಣ. ಹಾಗಂದ್ರೆ ಯಾಗಮ್ಮ? ಈ ಪ್ರಪಂಚದ ಪದ್ಧತಿ ಹಂಗೆ ಮದುವೆ ಆಗಲೇಬೇಕಮ್ಮ. ನನ್ನ ಗೆಳೆಯ ನರಸಿಂಹ ಅಂತ ಇದ್ದಾನೆ, ಅವನು ಈ ಸಮಾಜ ಸೇವಕ. ಅವನಿಗೆ ನಿನ್ನ ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆ ಏನಮ್ಮ? ಪ್ರಶಾಂತ, ನಿನ್ನ ತಂಗಿಯ ಬಾಳು ಬಂಗಾರವಾಗಲೆಂದು ಬಯಸುವ ನೀನು. ನಿನ್ನ ಒಪ್ಪಿಗೆ ಇದ್ದರೆ ಸಾಕಪ್ಪ, ನಮ್ಮೆಲ್ಲರ ಒಪ್ಪಿಗೆದಂತೆ. ಅಣ್ಣ, ನನ್ನೊಂದು ಮಾತು. ನೀ ತೋರ್ಸೋ ಹುಡುಗನನ್ನ ನಾನು ಮದುವೆ ಆಗುತ್ತೀನಿ, ಆದ್ರೆ ನಾ ತೋರ್ಸೋ ಹುಡುಗಿಯನ್ನು ನೀ ಮದುವೆ ಆಗುತ್ತೀರಂತ ಮಾತು ಕೊಡೋಣ ನನಗೆ. ಆಯ್ತು ತಂಗಿ, ನಿನ್ನ ಆಸೆ ಅಂತೆ ಆಗಲಿ.
ಶ್ರೀಕಾಂತನಿಗೆ ಗೊತ್ತಾಗ್ತದೆ. ಬೇಗ ಆರತಿ ಮಾಡಿ ಅವನನ್ನು ಕಳಿಸಿಕೊಡಿ. ಆಯ್ತು ರೀ. ಸೀತಾ, ಒಳಗಡೆ ಹೋಗಿ ಆರತಿ ತೆಗೆದುಕೊಂಡು ಬಾರಮ್ಮ. ಅಪ್ಪ ಅಣ್ಣ ನಾ ಇನ್ನು ಹೋಗಿ ಬರುತ್ತೆ, ನನಗೆ ಲೇಟ್ ಆಗುತ್ತದೆ. ದಯವಿಟ್ಟು ನೀವೆಲ್ಲರೂ ಸೇರಿ ಆಶೀರ್ವಾದ ಮಾಡಿ. ಇಲ್ಲ ಬಿಡಮ್ಮ, ಟಾಟಾ, ಹೋಗಿ ಬರುತ್ತೇನೆ. ಆಯ್ತಪ್ಪ. ಬಂದ ನೋಡೋ